ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾದಂತಹ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಸಿನಿಮಾ ಇದೇ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಫಸ್ಟ್ ಲುಕ್ ಟೀಸರ್ ಮತ್ತೆ ಕಳೆದ ವರ್ಷ ಬಿಡುಗಡೆ ಆದಂತಹ ಟೀಸರ್ ಮೂಲಕ ಈ ಸಿನಿಮಾ ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಅಂದ್ರೆ ಎಸ್ಪೆಷಲಿ ಕಮರ್ಷಿಯಲಿ ಒಂದು ವೆಲ್ ಮೇಡ್ ಎಂಟರ್ಟೈನಿಂಗ್ ಸಿನಿಮಾ ಇದಾಗಿರುತ್ತೆ ಅಂತ ಟೀಸರ್ ನೋಡಿದ್ಮೇಲೆ ಅನಿಸಿದೆ. ಜೊತೆಗೆ ಈ ತಾಂತ್ರಿಕ ಶ್ರೀಮಂತಿಕೆಯ ಜೊತೆಗೆ ಎಲ್ಲ ಒಂದು ರೀತಿ ಫಿಲಮಿನ ಸ್ಕೇಲ್ ಆಗಿರಬಹುದು ಅಥವಾ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಿರಬಹುದು, ಎಲ್ಲದರಲ್ಲೂ ಕೂಡ ಕನ್ನಡ ಸಿನಿಮಾ ಅಂತ ಅಷ್ಟೇ ಅಲ್ಲದೆ ಇಂಡಿಯನ್ ಸಿನಿಮಾದಲ್ಲೇ ಒಂದು ರೀತಿ ಟೆಕ್ನಿಕಲಿ ರಿಚ್ ಸಿನಿಮಾ ಆಗಿ ಈ ಸಿನಿಮಾ ಮೂಡಿ ಬರುತ್ತೆ ಅನ್ನುವಂತಹ ನಂಬಿಕೆ ಮಾರ್ಟಿನ್ ಸಿನಿಮಾ ಮೇಲೆ ಈಗ ಬಂದಿದೆ. ಈಗ ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ ಏನಂತಂದ್ರೆ, ಮಾರ್ಟಿನ್ ಸಿನಿಮಾದ ಟ್ರೈಲರ್ 1 ಇದೇ ಆಗಸ್ಟ್ 5ನೇ ತಾರೀಕು ಸಂಜೆ 5:55ಕ್ಕೆ ಸೈಮಲ್ಟೇನಿಯಸ್ ಆಗಿ 12 ಲ್ಯಾಂಗ್ವೇಜ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಎಸ್, ನೀವು ಕೇಳ್ತಿರೋದು ಸತ್ಯನೇ. ಇನ್ಫ್ಯಾಕ್ಟ್ ಫಸ್ಟ್ ಮಾರ್ಟಿನ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಆಗಿರ್ಬೋದು ಅಥವಾ ಟೀಸರ್ ರಿಲೀಸ್ ಆದಾಗ ಈ ಸಿನಿಮಾ 6 ಲ್ಯಾಂಗ್ವೇಜಸ್ಗಳಲ್ಲಿ ಬರುತ್ತೆ ಅಂತ ಚಿತ್ರತಂಡ ಅನೌನ್ಸ್ ಮಾಡ್ಕೊಂಡಿತ್ತು. ಆದರೆ ಈಗ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಆಗಿ 12 ಲ್ಯಾಂಗ್ವೇಜ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ ನಿನ್ನೆ ಅಷ್ಟೇ ಸುದ್ದಿಗೋಷ್ಠಿಯ ಮೂಲಕ ಚಿತ್ರತಂಡ ಹಂಚಿಕೊಂಡಿದೆ. ಇನ್ಫ್ಯಾಕ್ಟ್ ರಿಲೀಸ್ ಕೂಡ ಸೈಮಲ್ಟೇನಿಯಸ್ ಆಗಿನೇ 12 ಲ್ಯಾಂಗ್ವೇಜ್ಗಳಲ್ಲಿ ಅಕ್ಟೋಬರ್ 11ನೇ ತಾರೀಕೆ ರಿಲೀಸ್ ಆಗುತ್ತೆ. ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ, ಈ ಟ್ರೈಲರ್ ರಿಲೀಸ್ ಅನ್ನೋ ವಿಷಯಕ್ಕೆ ಬರೋದಾದ್ರೆ ಒಂದು ಸ್ಪೆಷಾಲಿಟಿಯನ್ನ ಈ ಚಿತ್ರತಂಡ ಮಾಡಿದೆ. ಏನು ಅಂತ ಹೇಳಿದ್ರೆ, ಇದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅಲ್ಲಿ ಈ ಒಂದು ಟ್ರೈಲರ್ ಲಾಂಚ್ ಆಗುತ್ತೆ. ಅದು ಕೂಡ ಮುಂಬೈನಲ್ಲಿ ಆಗಸ್ಟ್ 5ನೇ ತಾರೀಕು. ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅನ್ನುವಂಥದ್ದು ಆಕ್ಚುಲಿ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೇನೆ ಹೊಸತು ಅಂತಾನೆ ಹೇಳ್ಬೋದು. ಕನ್ನಡದಿಂದ ಆಕ್ಚುಲಿ KGF 2 ಏನು ಅಂದ್ರೆ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಅನ್ನ ಟ್ರೈಲರ್ ಲಾಂಚ್ ಮಾಡಲಿಕ್ಕೆ ಆರ್ಗನೈಸ್ ಮಾಡಿದ್ರು. ಅದು ಬೆಂಗಳೂರಲ್ಲೇ ಆಗಿತ್ತು. ಅಲ್ಲಿ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಮಾಧ್ಯಮದವರು ಈ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನ ವಿಟ್ನೆಸ್ ಮಾಡಿದ್ರು. ಬಟ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಾರ್ಟಿನ್ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಅನ್ನ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮೂಲಕ, ಅಂದ್ರೆ ತುಂಬಾ ಬೇರೆ ಬೇರೆ ದೇಶಗಳಿಗೂ ಹಬ್ಬುವ ಹಾಗೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಚಿತ್ರತಂಡ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಅಫ್ಕೋರ್ಸ್ ಕನ್ನಡ ಸಿನಿಮಾ ಈ ರೀತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರುವಂಥದ್ದು ಕನ್ನಡಿಗರು ಎಲ್ರಿಗೂ ಕೂಡ ಒಂದು ಹೆಮ್ಮೆ ವಿಷಯನೇ. ಇದ್ರ ಜೊತೆಗೆ ಈ ರೀತಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಿ ಜೊತೆಗೆ ಬೇರೆ ಬೇರೆ ದೇಶಗಳಿಂದ ಆಲ್ಮೋಸ್ಟ್ 28 ದೇಶಗಳಿಂದ ಮಾಧ್ಯಮದವರು ಈ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನ ಮುಂಬೈನಲ್ಲಿ ವಿಟ್ನೆಸ್ ಮಾಡ್ತಾರೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಈ ರೀತಿ ಮಾಡ್ತಾ ಇರುವಂಥದ್ದು ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಳ್ಳೆ ಬೆಳವಣಿಗೆನೆ. ಕನ್ನಡ ಚಿತ್ರಗಳು ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುವಂಥದ್ದು ಒಳ್ಳೆ ಬೆಳವಣಿಗೆನೆ. ಅಟ್ ದ ಸೇಮ್ ಟೈಮ್ ಈ ರೀತಿ ಇಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ಮಾರ್ಟಿನ್ ಸಿನಿಮಾದ ಟ್ರೈಲರ್ ಅಥವಾ ಇಡೀ ಸಿನಿಮಾದ ಪ್ರಮೋಷನ್ ಆಗುತ್ತೆ ಅಂತ ಹೇಳುವಾಗ, ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಈ ಸಿನಿಮಾದಲ್ಲಿ ಅಂತಹ ಒಂದು ಯೂನಿವರ್ಸಲ್ ಕಂಟೆಂಟ್ ಏನಿರುತ್ತಪ್ಪ ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸಹಜನೇ. ಈ ಪ್ರಶ್ನೆಯನ್ನು ನಾವು ಧ್ರುವ ಸರ್ಜಾ ಅವರಿಗೆ ನಿನ್ನೆ ಕೂಡ ನಾವು ನಮ್ಮ ಚಾನಲ್ ಮೂಲಕ ಕೇಳಿದಾಗ ಅವರು ತಮ್ಮದೇ ಆದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಕಮರ್ಷಿಯಲ್ ಸಿನಿಮಾ ಅಂತ ಮೇಲ್ನೋಟಕ್ಕೆ ಕಂಡ್ರು ಕೂಡ ಎಲ್ಲೂ ನಾವಿಲ್ಲಿ ಇಂಟ್ರೊಡಕ್ಷನ್ ಸಾಂಗು, ಇಂಟ್ರೊಡಕ್ಷನ್ ಫೈಟು ಆ ಥರದ್ದು ಏನೂ ಹಿಡಿದೇನೆ ಡೈರೆಕ್ಟ್ ಕಥೆಗೇನೆ ಶುರುವಾದ ಕೆಲವೇ ನಿಮಿಷಗಳಲ್ಲಿ, ಅಂದರೆ ಸಿನಿಮಾ ಶುರುವಾದ ಕೆಲವೇ ನಿಮಿಷಗಳಲ್ಲಿ ಡೈರೆಕ್ಟ್ ಕಥೆಗೆ ಎಂಟರ್ ಆಗ್ತೀವಿ. ಜೊತೆಗೆ ಈ ಸಿನಿಮಾದ ಹೈಲೈಟ್ ಏನು ಅಂತಂದರೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ. ಅಂದರೆ ತುಂಬ ಟ್ರಿಕ್ಕಿಯಾಗಿ ಈ ಸ್ಕ್ರೀನ್ ಪ್ಲೇನ ಮಾಡಲಾಗಿದೆ. ಜೊತೆಗೆ ಫೈಟ್ಸ್ ಆಗಿರಬಹುದು ಅಥವಾ ಏನೇ ಒಂದು ಸೀನ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಹೊಸತನವನ್ನು ತರುವಂತಹ ಪ್ರಯತ್ನವನ್ನು ಈ ಸಿನಿಮಾದಲ್ಲಿ ಮಾಡಿದ್ದೀವಿ ಅನ್ನುವಂತಹ ಉತ್ತರ ಧ್ರುವ ಸರ್ಜಾ ಅವರು ಕೊಟ್ಟಿದ್ದಾರೆ. ಸೊ ಇವರ ಈ ಮಾತುಗಳು ಈ ಸಿನಿಮಾ ಮೇಲೆ ಇನ್ನಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ಅನ್ನುವಂತಹ ನಂಬಿಕೆಯನ್ನ ಸದ್ಯಕ್ಕೆ ಹುಟ್ಟುಹಾಕಿದೆ. ಒಟ್ಟಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಏನು ಆಗಸ್ಟ್ 5ನೇ ತಾರೀಕು ಮುಂಬೈಯಲ್ಲಿ ನಡೆಯುತ್ತಲ್ಲ, ಇದ್ರ ಮೇಲೆ ಸದ್ಯಕ್ಕೆ ನಮ್ಮೆಲ್ಲರ ಕಣ್ಣು ನೆಟ್ಟಿದೆ ಅಂತಾನೆ ಅನ್ಕೊಳ್ಬಹುದು. ಇನ್ಫ್ಯಾಕ್ಟ್ ಈ ವರ್ಷದಲ್ಲಿ ನೀವು ನೋಡೋದಾದ್ರೆ ಸ್ನೇಹಿತರೆ, ಅಂತಹ ದೊಡ್ಡ ಮಟ್ಟದ ಸಿನಿಮಾ ಇಲ್ಲಿ ತನಕ ಬರಲಿಲ್ಲ. ದೊಡ್ಡ ಮಟ್ಟದ ಯಶಸ್ಸನ್ನು ಕೂಡ ಯಾವುದೇ ಒಂದು ಕನ್ನಡ ಸಿನಿಮಾ ಇಲ್ಲಿವರೆಗೂ ಪಡ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಸೊ ಇಂತಹ ಸಂದರ್ಭದಲ್ಲಿ ಮಾರ್ಟಿನ್ ಚಿತ್ರತಂಡ ಈ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಸ್ ಮೀಟನ್ನು ಕಂಡಕ್ಟ್ ಮಾಡಿ
ಒಂದು ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆ ತರುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದೆ. ಅಫ್ಕೋರ್ಸ್ ಹೆಮ್ಮೆ ಅಂತ ನಾವು ಕಂಪ್ಲೀಟ್ ಆಗಿ ಯಾವಾಗ ಹೇಳ್ಕೊಳಕ್ ಸಾಧ್ಯ ಆಗುತ್ತೆ ಅಂತಂದ್ರೆ ಈ ಸಿನಿಮಾ ರಿಲೀಸ್ ಆಗಿ ಈಗ ಏನು ಹೈಪ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಈ ರೀತಿ 12 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿ, ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಿ, ಇದೆಲ್ಲದಕ್ಕೂ ಒಂದು ರೌಂಡ್ ಆಫ್ ಆಗುವಂಥದ್ದು ಅಥವಾ ಇದೆಲ್ಲದಕ್ಕೂ ಅರ್ಥ ಬರುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಸಿನಿಮಾ ಬಿಡುಗಡೆ ಆಗಿ ಯುನಾನಿಮಸ್ ಆಗಿ ಈ ಸಿನಿಮಾವನ್ನ ಜನ ಮೆಚ್ಕೊಂಡಾಗ. ಸೊ ಆ ಒಂದು ಪ್ರಯತ್ನದಲ್ಲಿ ಚಿತ್ರತಂಡ ಇರುತ್ತೆ. ಈಗಾಗಲೇ ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿರುತ್ತೆ ಅನ್ನುವಂತಹ ಒಂದು ನಂಬಿಕೆ ಅಂತೂ ಸದ್ಯಕ್ಕೆ ಬರ್ತಾ ಇದೆ. ಇನ್ನು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ವಿಚಾರಕ್ಕೆ ಬರೋದಾದ್ರೆ ಕೊಲಂಬಿಯಾ ಆಗಿರಬಹುದು, ಯುನೈಟೆಡ್ ಕಿಂಗ್ಡಮ್ ಆಗಿರಬಹುದು, ಆಫ್ಘಾನಿಸ್ತಾನ ಆಗಿರಬಹುದು, ಕೊರಿಯಾ ಆಗಿರಬಹುದು, ಹೀಗೆ ಬೇರೆ ಬೇರೆ ದೇಶಗಳಿಂದ ಈ ಒಂದು ಪ್ರೆಸ್ ಮೀಟನ್ನು ಫಿಟ್ನೆಸ್ ಮಾಡಲಿಕ್ಕೆ ಮಾಧ್ಯಮದವರು, ಬೇರೆ ಬೇರೆ ಮಾಧ್ಯಮಗಳು ಮುಂಬೈಗೆ ಬರ್ತಾ ಇದ್ದಾವೆ. ಸೊ ಇಟ್ಸ್ ಎ ಟೀಡಿಯಸ್ ಪ್ರೋಸೆಸ್ ಬೇಸಿಕಲಿ, ಬಿಕಾಸ್ ಬೇರೆ ಬೇರೆ ದೇಶದವರ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಪತ್ರಕರ್ತರ ಒಂದು ವೀಸಾವನ್ನು ಕಲೆಕ್ಟ್ ಮಾಡುವಂಥದ್ದಾಗಿರಬಹುದು. ಇದೆಲ್ಲ ತುಂಬಾ ಟೀಡಿಯಸ್ ಪ್ರೋಸೆಸ್. ಇದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಕೂಡ ಆಗಿರುತ್ತೆ, ತುಂಬಾ ಕನ್ವಿಕ್ಷನ್ ಕೂಡ ಬೇಕಾಗುತ್ತೆ ಈ ರೀತಿ ಒಂದು ಪ್ರೆಸ್ ಮೀಟನ್ನು ಕಂಡಕ್ಟ್ ಮಾಡಲಿಕ್ಕೆ. ಅಟ್ ದ ಸೇಮ್ ಟೈಮ್ ಈಗ ಒಂದು ಪ್ರಶ್ನೆ ಬರ್ಬೋದು, ಏನಪ್ಪ ಕನ್ನಡ ಟ್ರೈಲರ್ನ ಮುಂಬೈಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ಯಾಕೆ ಕನ್ನಡದವ್ರು ಇಂಪಾರ್ಟೆಂಟ್ ಅಲ್ವಾ, ಕರ್ನಾಟಕದಲ್ಲೇ ಅಥವಾ ಬೆಂಗಳೂರಲ್ಲೇ ಎಲ್ಲಾದರೂ ಮಾಡ್ಬೋದಿತ್ತಲ್ವಾ ಟ್ರೈಲರ್ ಲಾಂಚನ್ನು ಅಂತ. ಬಟ್ ಈ ಪ್ರಶ್ನೆಗೆ ಉತ್ತರ ಕೂಡ ಇದೆ. ಆಗಸ್ಟ್ 5ನೇ ತಾರೀಕು ಸಂಜೆ 5:55ಕ್ಕೆ 12 ಲ್ಯಾಂಗ್ವೇಜಸ್ಗಳಲ್ಲಿ ಮುಂಬೈನಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮೂಲಕ ಟ್ರೈಲರ್ ಲಾಂಚ್ ಆಗುತ್ತೆ. ಅಫ್ಕೋರ್ಸ್ ಯೂಟ್ಯೂಬಲ್ಲೂ ಕೂಡ ಆಗಲೇ ಬರುತ್ತೆ. ಆದರೆ ಆಗಸ್ಟ್ 4ನೇ ತಾರೀಕು ಅಂದರೆ ಹಿಂದಿನ ದಿನವೇ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿನ ವೀರೇಶ್ ಥಿಯೇಟರ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡ ಟ್ರೈಲರನ್ನು ತೋರಿಸಲಾಗುತ್ತೆ. ಇದನ್ನು ಬುಕ್ ಮಾಡಿಕೊಂಡು, ನೀವು ಬುಕ್ ಮೈ ಶೋನಲ್ಲಿ ಬುಕ್ ಮಾಡಿಕೊಂಡು ಈ ಒಂದು ಟ್ರೈಲರನ್ನು ಬೆಂಗಳೂರಿನ ವೀರೇಶ್ ಥಿಯೇಟರ್ನಲ್ಲಿ ನೋಡಬಹುದು. ಇನ್ಫ್ಯಾಕ್ಟ್ ಮಾರ್ಟಿನ್ ಚಿತ್ರತಂಡ ಟೀಸರ್ ರಿಲೀಸನ್ನು ಕೂಡ ಇದೇ ರೀತಿ ಮಾಡಿತ್ತು. ಇದೇ ವೀರೇಶ್ ಥಿಯೇಟರ್ನಲ್ಲಿ ಅವತ್ತು ಬುಕ್ ಮಾಡಿಕೊಂಡು ಈ ಒಂದು ಸಿನಿಮಾದ ಟ್ರೈಲರನ್ನು ಅಭಿಮಾನಿಗಳು ನೋಡುವಂತಹ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಿದ್ರು. ಸೊ ಅದೇ ರೀತಿಯ ಪ್ರಯತ್ನವನ್ನು ಈಗ ಟ್ರೈಲರ್ ಲಾಂಚ್ ಇವೆಂಟಿಗೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಸೊ ಮುಂಬೈನಲ್ಲಿ ಏನು ಪ್ರೆಸ್ ಮೀಟಲ್ಲಿ, ಇಂಟರ್ನ್ಯಾಷನಲ್ ಪ್ರೆಸ್ ಮೀಟಲ್ಲಿ ಟ್ರೈಲರ್ ಲಾಂಚ್ ಆಗುತ್ತಲ್ಲ, ಅದಕ್ಕಿಂತ ಮೊದಲೇ ಕನ್ನಡದವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಆಗಸ್ಟ್ 4ನೇ ತಾರೀಕಿನೇ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿನ ವೀರೇಶ್ ಥಿಯೇಟರ್ನಲ್ಲಿ ಈ ಸಿನಿಮಾದ ಟ್ರೈಲರನ್ನು ಪ್ರದರ್ಶನ ಮಾಡಲಾಗುತ್ತೆ. ಸೊ ಇದೊಂದು ವಿಷಯ. ಅಂಡ್ ನೀವು ಕೇಳ್ಬೋದು, ಇವ್ರಿಗೆ ಇದೇನಿದು ದುಡ್ಡು ಮಾಡೋ ಒಂದು ವಿಷಯನಾ, ಸೊ ದುಡ್ಡು ಮಾಡೋದಕ್ಕೋಸ್ಕರ ಟೀಸರ್ನಿಂದನೇ ನಿಂತು ಬಿಟ್ಟಿದ್ದಾರಾ ಅಂತ ನಿಮಗೆ ಅನಿಸಿರಬಹುದು. ಬಿಕಾಸ್ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಟೀಸರ್ ಏನು ರಿಲೀಸ್ ಮಾಡಿದ್ರಲ್ಲ, ಅದಕ್ಕೆ ಬುಕ್ ಮೈ ಶೋ ಮೂಲಕ ಏನು ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ಅದನ್ನು ಗೋಶಾಲೆಗೆ ಈ ಒಂದು ಮಾರ್ಟಿನ್ ಚಿತ್ರತಂಡ ಕೊಟ್ಟಿದೆ. ಇನ್ಫ್ಯಾಕ್ಟ್ ನಾಡಿದ್ದು ಏನು ಟ್ರೈಲರ್ ನೋಡಲಿಕ್ಕೆ ಬುಕ್ ಮೈ ಶೋ ಮೂಲಕ ಶೋ ಬುಕ್ ಮಾಡ್ಕೊಂಡು ಬರ್ತಾರಲ್ಲ, ಅಲ್ಲಿ ಕಲೆಕ್ಟ್ ಆದಂತಹ ಹಣವನ್ನು ಕೂಡ ಗೋಶಾಲೆಗೆ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾರ್ಟಿನ್ ಚಿತ್ರತಂಡ ಮಾಡಿದೆ. ಸೊ ಈ ರೀತಿ ಗೋಶಾಲೆಗೆ ಈ ಒಂದು ಹಣ ಏನು ಕಲೆಕ್ಟ್ ಆಗಿರುತ್ತೆ ಇದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡೋದ್ರ ಮೂಲಕ ಚಿತ್ರತಂಡ ಒಂದು ರೀತಿ ಮಾದರಿಯಾಗಿ ನಿಂತಿದೆ ಅಂತಲೇ ಹೇಳ್ಬೋದು. ಇದೆಲ್ಲೂ ಕೂಡ ದುಡ್ಡು ಮಾಡಲಿಕ್ಕೆ ಅವರು ಇಳಿದಿಲ್ಲ, ಬದಲಾಗಿ ಗೋಶಾಲೆಗೆ ಈ ಒಂದು ಹಣವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಚ್ ಹ್ಯಾಸ್ ಟು ಬಿ ಇದೊಂದು ಅಪ್ರಿಷಿಯೇಟ್ ಮಾಡುವಂತಹ ವಿಷಯನೇ. ಸೊ ಹೀಗೆ ಮಾರ್ಟಿನ್ ಚಿತ್ರತಂಡ ಪ್ರಮೋಷನ್ ವಿಚಾರದಲ್ಲೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಒಟ್ಟಿನಲ್ಲಿ ಜನಗಳನ್ನು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಸೊ ನಮ್ಮ ಕನ್ನಡ ಸಿನಿಮಾ, ಧ್ರುವ ಸರ್ಜಾ ಅವರು ಅಭಿನಯಿಸಿರುವಂತಹ ಸಿನಿಮಾ, A.P. ಅರ್ಜುನ್ ಅವರು ಹಾಗೆಯೇ ಉದಯ್ ಮೆಹ್ತಾ ಅವರು ನಿರ್ಮಾಣ ಮಾಡಿರುವಂತಹ ಒಂದು ಸಿನಿಮಾ. ರವಿ ಬಸೂರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ, ಮಣಿ ಶರ್ಮಾ ಅವರ ಸಂಗೀತ ಇದೆ. ಸಾಕಷ್ಟು ತಂತ್ರಜ್ಞರ ಕುಸುರಿ ಕೆಲಸ ಈ ಸಿನಿಮಾದಲ್ಲಿ ಆಗಿರುತ್ತೆ. ತುಂಬ ಒಳ್ಳೆ ಒಂದು ಎಂಗೇಜಿಂಗ್ ಅಂಡ್ ಎಂಟರ್ಟೈನಿಂಗ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ನಮಗೆ ಕೊಡುತ್ತೆ ಅಂತ ನಾವು ನಂಬಿಕೆ ಇಟ್ಕೊಳ್ಬೋದು ಸ್ನೇಹಿತರೆ. ಸದ್ಯಕ್ಕೆ ಈ ಹೊತ್ತಲ್ಲಿ ಜಸ್ಟ್ ಒಂದು ಟ್ರೈಲರ್ ಬಗ್ಗೆ ಅಪ್ಡೇಟ್ ಕೊಡುವಂತಹ ವರದಿ ಇದಾಗಿತ್ತು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.